ಭಾರತ ಅಂದ್ರೆ ನೆನಪಾಗೋದು ಇಲ್ಲಿನ ಯುವಶಕ್ತಿ. ಆದರೆ ಈಗ ದೇಶದ ಜನಸಂಖ್ಯೆಯ ಚಿತ್ರಣ ಬದಲಾಗ್ತಿದೆ. ಹೌದು, ಭಾರತದ ಸಂತಾನೋತ್ಪತ್ತಿ ದರ ಅಂದ್ರೆ ಟೋಟಲ್ ಫರ್ಟಿಲಿಟಿ ರೇಟ್ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ 1.9ಕ್ಕೆ ಕುಸಿದಿದೆ. ಅಂದರೆ ಜನಸಂಖ್ಯೆ ಸ್ಥಿರವಾಗಿರಲು ಬೇಕಾದ 2.1ರ ಗಡಿಗಿಂತ ಇದು ತೀರಾ ಕಡಿಮೆಯಾಗಿದೆ. ಇದು ಮುಂಬರುವಂಥ ದಿನಗಳಲ್ಲಿ ದೇಶದ ಆರ್ಥಿಕತೆ ಮತ್ತು ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ದೇಶದ ಭವಿಷ್ಯ ಏನಾಗಲಿದೆ, ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ದೇಶದಲ್ಲಿ ಮಕ್ಕಳ ಜನನ ಪ್ರಮಾಣ ಭಾರೀ ಕುಸಿತ, ಶಾಕಿಂಗ್ ವರದಿ. ಒಂದು ಕಾಲದಲ್ಲಿ ಜನಸಂಖ್ಯಾ ಸ್ಫೋಟದ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇದ್ದ ಭಾರತಕ್ಕೆ ಈಗ ಹೊಸದೊಂದು ಆತಂಕ ಶುರುವಾಗಿದೆ. ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ವರದಿಯ ಪ್ರಕಾರ ದೇಶದ ಒಟ್ಟು ಸಂತಾನೋತ್ಪತ್ತಿಯ ದರ 1.9ಕ್ಕೆ ಕುಸಿದಿದೆ. ಜನಸಂಖ್ಯೆಯು ಒಂದು ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ಸಮಾನವಾಗಿ ಮುಂದುವರಿಯಲು ಕನಿಷ್ಠ 2.1ರಷ್ಟು ದರ ಇರಬೇಕು. ಆದ್ರೆ ಈಗ ಭಾರತ ಆ ಗಡಿಗಿಂತ ಕೆಳಗ್ ಬಂದಿಳಿದಿದೆ. ತಜ್ಞರ ಪ್ರಕಾರ ಇದೇ ಟ್ರೆಂಡ್ ಮುಂದುವರೆದ್ರೆ 2031ರ ವೇಳೆಗೆ ದೇಶದ ಫರ್ಟಿಲಿಟಿ ರೇಟ್ 1.6ಕ್ಕಿಂತ ಕೆಳಕ್ಕೆ ಹೋಗುವ ಸಾಧ್ಯತೆ ದಟ್ಟವಾಗಿದೆ. ಇದು ಭಾರತದ ಭವಿಷ್ಯದ ಬೆಳವಣಿಗೆ ವೇಗಕ್ಕೆ ಬ್ರೇಕ್ ಹಾಕುವ ಮುನ್ಸೂಚನೆಯಾಗಿದೆ ಅಂತ ತಜ್ಞರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ದೇಶದಲ್ಲಿ ಮಕ್ಕಳ ಜನನ ಪ್ರಮಾಣ ದಿಢೀರ್ ಎಷ್ಟೊಂದು ಕಡಿಮೆ ಆಗ್ತಾ ಇರುವುದಕ್ಕೆ ಕಾರಣವಾದ್ರೂ ಏನು? ಇದಕ್ಕೆ ಉತ್ತರ ಬದಲಾಗ್ತಿರುವ ಸಮಾಜ ಮತ್ತು ಆರ್ಥಿಕ ಪ್ರಗತಿ. ದೇಶದಲ್ಲಿ ಮಹಿಳಾ ಶಿಕ್ಷಣದ ಪ್ರಮಾಣ ಹೆಚ್ಚಾಗಿದೆ, ನಗರೀಕರಣ ವೇಗವಾಗಿ ಆಗ್ತಾ ಇದೆ ಮತ್ತು ಹೆಣ್ಣು ಮಕ್ಕಳು ಸ್ವಾವಲಂಬಿಗಳಾಗಿ ಉದ್ಯೋಗ ಮಾರುಕಟ್ಟೆಗೆ ದೊಡ್ಡ ಪ್ರಮಾಣದಲ್ಲಿ ಲಗ್ಗೆ ಇಡ್ತಾ ಇದ್ದಾರೆ. ಇದರ ಜೊತೆಗೆ ಜೀವನ ವೆಚ್ಚ ದುಬಾರಿ ಆಗ್ತಾ ಇರುವುದು ಮತ್ತು ದಂಪತಿಗಳು ತಡವಾಗಿ ಮದುವೆ ಆಗ್ತಾ ಇರುವುದು ಕೂಡ ಮಕ್ಕಳ ಹೆರುವಿಕೆಯನ್ನ ಮುಂದೂಡಲು ಕಾರಣ. ಈ ಬದಲಾವಣೆಯು ನೇರವಾಗಿ ನಮ್ಮ ದೇಶದ ಜಿಡಿಪಿ ಮತ್ತು ಆರ್ಥಿಕತೆಯ ಮೇಲೆ ದೊಡ್ಡ ಪರಿಣಾಮ ಬೀರಲಿದ್ದು, ಜನನ ಪ್ರಮಾಣ ಕಡಿಮೆಯಾಗ್ತಾ ಹೋದಂತೆ ಭವಿಷ್ಯದಲ್ಲಿ ಉದ್ಯೋಗ ಮಾರುಕಟ್ಟೆಗೆ ಬರುವ ಯುವಕರ ಸಂಖ್ಯೆ ಗಣನೀಯವಾಗಿ ತಗ್ಗುತ್ತೆ. ಇದು ದೇಶದಲ್ಲಿ ಕಾರ್ಮಿಕರ ಮತ್ತು ನುರಿತ ಉದ್ಯೋಗಿಗಳ ತೀವ್ರ ಕೊರತೆಯನ್ನ ಸೃಷ್ಟಿ ಮಾಡಬಹುದು ಎಂಬ ಆತಂಕ ಇದೆ. ಅಷ್ಟೇ ಅಲ್ಲ, ಜನಸಂಖ್ಯೆ ಕಡಿಮೆ ಆದಂತೆ ಮಾರುಕಟ್ಟೆಯಲ್ಲಿ ವಸ್ತುಗಳ ಖರೀದಿ ಮತ್ತು ಸೇವೆಗಳ ಬಳಕೆಯ ಬೇಡಿಕೆಯು ಕುಸಿದು ಬಿಡುತ್ತೆ. ದೇಶದ ಆರ್ಥಿಕತೆಯ ಎಂಜಿನ್ ಆಗಿರುವ ಕನ್ಸಂಪ್ಷನ್ ಅಥವಾ ಗ್ರಾಹಕರ ಬೇಡಿಕೆ ಕಡಿಮೆ ಆದ್ರೆ ದೀರ್ಘಾವಧಿಯಲ್ಲಿ ಭಾರತದ ಆರ್ಥಿಕ ಪ್ರಗತಿ ಮಂದಗತಿಯಾಗುವ ಅಪಾಯ ಇದ್ದು, ಸರ್ಕಾರಕ್ಕೂ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಮತ್ತೊಂದೆಡೆ ಭಾರತವು ಮುಂಬರುವ ದಶಕಗಳಲ್ಲಿ ವಯಸ್ಸಾದವರ ದೇಶವಾಗಿ ಬದಲಾಗುವ ಆತಂಕ ಎದುರಾಗಿದೆ. ವೈದ್ಯಕೀಯ ಸೌಲಭ್ಯಗಳು ಉತ್ತಮ ಆಗಿರುವುದರಿಂದ ಜನರ ಜೀವಿತಾವಧಿ ಹೆಚ್ಚುತ್ತಾ ಇದೆ, ಆದ್ರೆ ಹೊಸ ಮಕ್ಕಳ ಜನನ ಕಡಿಮೆ ಆಗ್ತಾ ಇದೆ. ಇದರ ಪರಿಣಾಮವಾಗಿ ದೇಶದಲ್ಲಿ ಹಿರಿಯ ನಾಗರಿಕರ ಅಥವಾ ವೃದ್ಧರ ಸಂಖ್ಯೆ ಶರವೇಗದಲ್ಲಿ ಏರಿಕೆ ಆಗಲಿದೆ. ಇದರಿಂದ ಸರ್ಕಾರದ ಮೇಲೆ ಪೆನ್ಷನ್ ನೀಡುವಿಕೆ, ವೃದ್ಧಾಪ್ಯದ ಆರೋಗ್ಯ ಸೇವೆಗಳು ಮತ್ತು ಸಾಮಾಜಿಕ ಭದ್ರತೆಯ ಯೋಜನೆಗಳಿಗಾಗಿ ಭಾರಿ ಪ್ರಮಾಣದ ಹಣವನ್ನ ಖರ್ಚು ಮಾಡಬೇಕಾದ ಅನಿವಾರ್ಯತೆ ಎದುರಾಗಲಿದ್ದು, ಇದು ಬಜೆಟ್ ಮೇಲೆ ಭಾರಿ ಒತ್ತಡ ತರ. ಇನ್ನೂ ಶಾಕಿಂಗ್ ಅಂದ್ರೆ ಈ ಜನಸಂಖ್ಯೆ ಬದಲಾವಣೆ ಇಡೀ ದೇಶದಲ್ಲಿ ಒಂದೇ ಸಮನಾಗಿ ಆಗ್ತಾ ಇಲ್ಲ. ಕರ್ನಾಟಕ, ತಮಿಳುನಾಡು, ಕೇರಳದಂತಹ ದಕ್ಷಿಣ ಮತ್ತು ಪಶ್ಚಿಮ ಭಾರತದ ರಾಜ್ಯಗಳಲ್ಲಿ ಈಗಾಗಲೇ ಫರ್ಟಿಲಿಟಿ ರೇಟ್ ಭಾರಿ ಪ್ರಮಾಣದಲ್ಲಿ ಕುಸಿದಿದ್ದು, ಈ ರಾಜ್ಯಗಳು ವೇಗವಾಗಿ ವಯಸ್ಸಾಗ್ತಾ ಇದೆ. ಆದ್ರೆ ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ ಇಂದಿಗೂ ಜನನ ಪ್ರಮಾಣ ಹೆಚ್ಚಾಗಿದೆ. ಈ ಪ್ರಾದೇಶಿಕ ವ್ಯತ್ಯಾಸದಿಂದಾಗಿ ಮುಂಬರುವ ದಿನಗಳಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಉದ್ಯೋಗಕ್ಕಾಗಿ ವಲಸೆ ಬರುವವರ ಸಂಖ್ಯೆ ಹೆಚ್ಚಾಗಲಿದೆ. ಅಷ್ಟೇ ಅಲ್ಲದೆ ಸಂಪನ್ಮೂಲಗಳ ಹಂಚಿಕೆ, ಸಂಸತ್ತಿನ ಸೀಟುಗಳ ಮರು ವಿಂಗಡಣೆಯಂತಹ ರಾಜಕೀಯ ರಣರಂಗದಲ್ಲೂ ಇದು ದೊಡ್ಡ ಸಂಘರ್ಷಕ್ಕೆ ಕಾರಣ ಆಗಬಹುದು ಎಂಬುದೇ ದೊಡ್ಡ ಆತಂಕವಾಗಿದೆ. ವೀಕ್ಷಕರೇ, ಪ್ರಸ್ತುತ ಭಾರತದ ಪ್ಲಸ್ ಪಾಯಿಂಟ್ ಅಂದ್ರೆ ನಮ್ಮಲ್ಲಿ ದುಡಿಯುವ ವಯಸ್ಸಿನ ಯುವಕರ ಸಂಖ್ಯೆ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಾಗಿದೆ. ಇದನ್ನ ಡೆಮೋಗ್ರಾಫಿಕ್ ಡಿವಿಡೆಂಟ್ ಅಂತ ಹೇಳಲಾಗುತ್ತೆ. ಕುಟುಂಬಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆಯಾದಾಗ ಡಿಪೆಂಡೆನ್ಸಿ ಅಂದ್ರೆ ಅವಲಂಬಿತರ ಸಂಖ್ಯೆ ಕಡಿಮೆಯಾಗಿ ಉಳಿತಾಯ ಹೆಚ್ಚುತ್ತೆ. ಪೋಷಕರು ತಮ್ಮ ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯ ಹೆಚ್ಚಿನ ಹಣ ಖರ್ಚು ಮಾಡಲು ಸಾಧ್ಯವಾಗುತ್ತೆ. ಆದ್ರೆ ಈ ಸುವರ್ಣಾವಕಾಶ ನಮ್ಮ ಕೈಯಲ್ಲಿ ಇರುವುದು ಇನ್ನು ಕೆಲ ವರ್ಷಗಳು ಮಾತ್ರ. ವೃದ್ಧರ ಸಂಖ್ಯೆ ಹೆಚ್ಚಾಗುವ ಮುನ್ನವೇ ಈ ಯುವ ಶಕ್ತಿಯನ್ನ ನಾವು ಸರಿಯಾಗಿ ಬಳಸಿಕೊಳ್ಬೇಕಾಗಿದೆ. ಕಾಲ ಮೀರುವ ಮುನ್ನ ಎಚ್ಚೆತ್ತುಕೊಂಡ್ರೆ ಮಾತ್ರ ಭಾರತ ಈ ಜನಸಂಖ್ಯಾ ಬದಲಾವಣೆಯ ಸವಾಲನ್ನ ಗೆಲ್ಲಲು ಸಾಧ್ಯ ಅಂತ ವರದಿ